ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಫೀಸಲ್ಲಿ 5 ವರ್ಷದ ಹಿಂದೆ ರಾಮ್ ಸರ್ಗೂ ದತ್ತಾ ಸರ್ಗೂ ಗೊತ್ತಾಗ್ದಿರೋ ಹಾಗೆ ಯಾವ ಸಮಸ್ಯೆ ಬಂದಿರ್ಬೋದು? ಅದು ಯಾರಿಗೂ ಗೊತ್ತಾಗದೆ ಅಪ್ಪನಿಗೆ ಮಾತ್ರ ಹೇಗೆ ಗೊತ್ತಾಯ್ತು? ಹೊರಗಡೆ ಬರ್ದೆ ಇವತ್ತಿಗೂ ಆ ಸಮಸ್ಯೆ ಗುಟ್ಟಾಗೇ ಇದೆ ಅಂದ್ರೆ ಅದೇನಾಗಿರ್ಬೋದು? ಇದ್ರ ಹಿಂದೆ ಯಾರಿರ್ಬೋದು? ಮನೆಯವರ, ಆಫೀಸ್ ಅವರ, ಶೇರ್ ಹೋಲ್ಡರ್ಸ ಅಥವಾ ಪಾರ್ಟ್ನರ್ಸಾ? ಅಥವಾ ಅಮ್ಮ ಮೊದಲು ಅನುಮಾನ ಪಟ್ಟ ಹಾಗೆ ಪ್ರಬಲನೇ ಎಲ್ಲದಕ್ಕೂ ಕಾರಣನಾ? ಸತ್ಯ ಹೇಗೆ ಕಂಡಿಡೀಲಿ? ಯಾವ ಕ್ಲೂನೂ ಸಿಗ್ತಾ ಇಲ್ವಲ್ಲ. ಹಲೋ ಹಲೋ ಕಾವೇರಿ ಅವರೇ, ನಾನು ಇನ್ಸ್ಪೆಕ್ಟರ್ ವಿಕ್ರಮ್ ಮಾತಾಡ್ತಿರೋದು. ಹೇಳಿ ಸರ್. ಸ್ವಲ್ಪ ಸ್ಟೇಷನ್ ಹತ್ರ ಬಂದೋಗ್ತೀರಾ? ಯಾಕೆ ಸರ್? ಒಂದು ಇಂಪಾರ್ಟೆಂಟ್ ವಿಷಯ ಇದೆ, ಅದಕ್ಕೆ ಬನ್ನಿ. ಪ್ರಬಲ ಅವ್ರ ವಿಷಯ ಕರೀತಾ ಇದ್ದೀರಾ ಸರ್? ಹೌದು ಸರ್, ಅವ್ರ ಕೋಪದಲ್ಲಿ ಮಾತಾಡಿರೋದನ್ನ ನಾನು ಅಪಾರ್ಥ ಮಾಡಿಕೊಂಡು ಸಾಕ್ಷಿ ಆಧಾರ ಇಲ್ಲದೆ ಯಾವ ಕೇಸು ನಿಲ್ಲಲ್ಲ ಅಂತ ನೀವೇ ಹೇಳಿದ್ರಲ್ವಾ? ನೋಡಿ, ಎಲ್ಲಾನು ಫೋನಲ್ಲಿ ಹೇಳಕ್ಕಾಗಲ್ಲ, ವಿಷಯ ಬೇರೆನೇ ಇದೆ. ನೀವು ಸ್ಟೇಷನ್ಗೆ ಬನ್ನಿ. ಪ್ರಬಲನ್ ವಿಷಯ ಅಂತಾರೆ, ವಿಷಯ ಬೇರೆನೇ ಇದೆ ಅಂತಾರೆ. ಏನಿರ್ಬೋದು? ಏನು ಯೋಚನೆ ಮಾಡ್ತಾ ಇದೆಯಾ ಪ್ರಬಲ? ನಮ್ಮಪ್ಪನ್ನ ಹೇಗೆ ಸಾಯಿಸ್ಬೇಕು ಅಂತನಾ? ಅಥವಾ ಸತ್ಯ ಗೊತ್ತಾಗಿರೋ ನನ್ನನ್ನು ಹೇಗೆ ಸಾಯಿಸ್ಬೇಕು ಅಂತನಾ? ಹೇಗಿದ್ರು ಕ್ರಿಮಿನಲ್ ಲಾಯರ್ ಅಲ್ವಾ ನೀನು? ಒಂಚೂರು ಕ್ಲೂನೇ ಇರದೆ, ಯಾರಿಗೂ ಅನುಮಾನನೇ ಬರ್ದೆ ಯಾವ ರೀತಿ ಸಾಯಿಸ್ಬೇಕು ಅಂತ ಬಹಳಷ್ಟು ಐಡಿಯಾಸ್ ಇರುತ್ತಲ್ವಾ ನಿನ್ಗೆ? ಕಾತಿ, ನೀನು ಮಾತಾಡಿದ್ ಮುಗಿತಾ? ನಾನು ಮಾತಾಡ್ಬೋದಾ? ನೀನು ಮಾತಾಡೋ ಅರ್ಹತೆನ ಕಳ್ಕೊಂಡಿದ್ಯಾ. ನೋಡು ಕಾತಿ, ನಾನೀಗ ನಿನಗೇನೇ ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಲಿ ನೀನಿಲ್ಲ. ಅದು ನಾನು ತಪ್ಪು ಮಾಡಿರೋದು ನಿಜ, ಆದರೆ ಅದಕ್ಕೊಂದು ಕಾರಣ ಇದೆ. ಆ ಕಾರಣನ ನೀನು ಕೇಳೋಕ್ಕೂ ರೆಡಿಯಾಗಿಲ್ಲ. ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಪರಿಸ್ಥಿತಿಯಲ್ಲೂ ನೀನಿಲ್ಲ. ನೋಡು, ನಿನಗೇನು ಸರಿ ಅನ್ಸುತ್ತೋ ಅದನ್ನೇ ಮಾಡು. ನನಗೆ ಯಾವ ಶಿಕ್ಷೆ ಬೇಕಾದರೂ ಕೊಡು. ಖಂಡಿತ ನಿನಗೆ ಶಿಕ್ಷೆ ಕೊಡಿಸ್ತೀನಿ. 100% ನಾನು ಮಾಡೋದು ಅದನ್ನೇ. ಆದರೆ ಇವಾಗ ಶಿಕ್ಷೆ ಕೊಡಿಸೋದನ್ನ ಪೋಸ್ಟ್ಪೋನ್ ಮಾಡಿದ್ದೀನಿ ಹೊರತು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನನ್ನ ತಂದೆನ ಸಾಯಿಸಕ್ಕೆ ಹೊರಟೋನ್ನ ನಾನು ಬಿಡೋದುಂಟಾ? ನೆವರ್. ಕಾವೇರಿ ಹಾಕಿರೋ ಸವಾಲನ್ನು ನಾನು ಗೆದ್ದಿದ ತಕ್ಷಣ ನಿನ್ನನ್ನು ಜೈಲಿಗೆ ಹಾಕಿಸ್ತೀನಿ. ನೋಡ್ಕತಿ, ನೀನು ಏನು ಬೇಕಾದರೂ ಮಾಡು, ಆದರೆ ನನ್ನ ಮಗಳಿನ ಮಾತ್ರ ನನ್ನ ದೂರ ಮಾಡಬೇಡ. ಅದನ್ನು ನನ್ನ ಕೈಯಿಂದ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ನೀನು ಸಹ ನನ್ನ ಮಗಳಿಗೆ ಹತ್ರ ಆಗೋದನ್ನ ನನ್ನಿಂದ ಸಹಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ. ನಿನ್ನ ಜೊತೆ ಸೇರಿ ನಾಳೆ ನನ್ನ ಮಗಳು ಹೆತ್ತ ತಾಯಿನೇ ಕೊಲ್ಲೋ ಹಾಗಾದ್ರೆ? ಕಾತಿ, ಏನು ಹೇಳ್ತಾ ಇದೀಯ ನೀನು? ಮುಂದೆ ಆಗೋ ಸತ್ಯ ಹೇಳ್ತಾ ಇದ್ದೀನಿ. ಸಂಘ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನೋ ಹಾಗೆ ನಿನ್ನಂಥವ್ನ್ ಕೆಟ್ಟ ಗಾಳಿ ಬೀಸಿ ನನ್ನ ಮಗಳು ಕೆಟ್ಟೋಳಾಗೋದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಮಗಳ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಬಯಸೋ ತಂದೆ ನೀನಾಗಿದ್ರೆ ದಯವಿಟ್ಟು ಅವಳಿಂದ ದೂರ ಇರು. ಏನು ಹೇಳ್ದೆ ಕಾತಿ? ನನ್ನ ಮಗಳು ಒಳ್ಳೆ ಭವಿಷ್ಯಕ್ಕೋಸ್ಕರ ನಾನು ಅವಳಿಂದ ದೂರ ಇರಬೇಕಾ? ಹಾಗಿದ್ರೆ ಮಾತ್ರ ನಾನು ಅವಳಿಗೆ ಒಳ್ಳೆ ತಂದೆ ಆಗ್ತೀನಾ? ಆಯ್ತು ಕಾತಿ, ಆಯ್ತು. ನೀನು ಹೇಳ್ದಾಗೆ ನನ್ನ ಮಗಳಿಂದ ನಾನು ದೂರ ಇರ್ತೀನಿ. ನನ್ನ ಮಗಳ ಹತ್ರ ಇದ್ದು ನೋಡದೆ ಮಾತಾಡಿಸ್ದೆ ಇರೋದಕ್ಕಿಂತ ಅವಳಿಂದ, ಈ ಮನೆಯಿಂದ ನಾನು ದೂರನೇ ಇರ್ತೀನಿ. ನಿನಗೆ ನಾನು ಯಾಕೆ ಮಾವನ ಕೊಲ್ಲುವಂಥ ದೊಡ್ಡ ತಪ್ಪನ್ನ ಮಾಡಕ್ಕೆ ಹೋದೆ ಅಂತ ಕೇಳಬೇಕು ಅಂತ ಅನ್ಸಿದ್ದ ದಿನ, ಮಗಳಿಗೆ ಅಪ್ಪನಾಗಿ ನನ್ನ ಅವಶ್ಯಕತೆ ಇದೆ ಅಂತ ಅನ್ಸಿದ್ದ ದಿವಸ ನಾನೇ ವಾಪಸ್ ಬರ್ತೀನಿ. ಬಾಯ್.
ತೇಜು, ನಾನು ಹೇಳಲಿಲ್ವಾ ಅವರಿಬ್ಬರ ನಡುವೆ ಏನೋ ಸಮಸ್ಯೆ ಇದೆ ಅಂತ? ಹೌದು, ಆ ಡೈನಿಂಗ್ ಟೇಬಲ್ ಇನ್ಸಿಡೆಂಟ್ ಆದ್ಮೇಲಿಂದ ನನಗೂ ಹಾಗೆ ಅನ್ನಿಸ್ತಾ ಇದೆ. ಆದರೆ ಏನಾಗಿರ್ಬೋದು ಅಂತ ಗೊತ್ತಾಗ್ತಿಲ್ಲ. ಅವರಿಬ್ರು ಅದನ್ನ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡ್ತಿದ್ದಾರೆ. ಏನೇ ಆಗಿದ್ರು ಮೊದಲು ಅದನ್ನು ತಿಳ್ಕೊಂಡು ಅವ್ರ ಸಮಸ್ಯೆನ ಸರಿ ಮಾಡಿ ಅವ್ರ ಸಂಬಂಧನ ಮುಂಚೆ ಇದ್ದಂಗೆ ಮಾಡಬೇಕು. ಹೌದು, ಆದಷ್ಟು ಬೇಗ ಅವರಿಬ್ಬರ ನಡುವೆ ಏನು ಸಮಸ್ಯೆ ಇದೆ ಅಂತ ತಿಳ್ಕೊಳ್ಳೇಬೇಕು. ಅದನ್ನ ಬಗೆಹರಿಸಕ್ಕಲ್ಲ, ಆ ಸಮಸ್ಯೆಗೆ ಇನ್ನೂ ಬೆಂಕಿ ಹಚ್ಚಿ ಅವರಿಬ್ಬರನ್ನು ದೂರ ಮಾಡಕ್ಕೆ. ಆಗಷ್ಟೇ ಮುಂದಿನ CEO ರೇಸಲ್ಲಿ ನಾನು ಗೆಲ್ಲಕ್ಕೆ ಸಾಧ್ಯ. ನಮಸ್ತೆ ಸರ್. ಹಾ, ನಮಸ್ತೆ ಮೇಡಮ್, ಬನ್ನಿ ಕೂತ್ಕೊಳ್ಳಿ. ಬರಕ್ಕೆ ಹೇಳಿದ್ರಿ, ಏನ್ ವಿಷಯ? ವಿಷಯ ಇದೆ, ಅದಕ್ಕೆ ಬರಕ್ ಹೇಳ್ದೆ. ಅವತ್ತು ಪ್ರಾಬ್ಲಮ್ ಕೇಸಲ್ಲಿ ನಿಮಗೆ ಜಾಸ್ತಿ ಹೆಲ್ಪ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಐ ಆಮ್ ಸಾರಿ. ದಟ್ಸ್ ಓಕೆ ಸರ್. ಅದರಲ್ಲಿ ನನ್ನ ಮಿಸ್ಟೇಕೇ ಇದೆ. ಅಪ್ಪನ ಆಕ್ಸಿಡೆಂಟ್ ವಿಚಾರದಲ್ಲಿ ಕೆಲವೊಂದು ಅನುಮಾನಗಳು ಬರಕ್ಕೆ ಶುರುವಾದಾಗ ನನಗೆ ಆಕ್ಸಿಡೆಂಟ್ ಮಾಡಿಸಿದ್ದು, ನಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಒಬ್ಬನೇ ಅಂತ ಮನೆಯವರೆಲ್ಲ ಅನುಮಾನ ಪಡೆದಕ್ಕೆ ಶುರು ಮಾಡಿದ್ರು. ಹಾಗೆ ನನಗೂ ಅನುಮಾನ ಹೆಚ್ಚಾಗ್ತಾ ಹೋಯಿತು. ಅದೇ ಸಮಯದಲ್ಲಿ ಪ್ರಬಲಂಗೂ ನನಗೂ ಜಗಳ ಆದಾಗ ಆ ವಿಷಯನ ನಾನು ಕೆದಕಿ ಕೇಳಿದಾಗ ಅವರು ನಶೆಯಲ್ಲಿ ಅದನ್ನ ನಾನೇ ಮಾಡಿದ್ದು ಅಂತ ಹೇಳಿದ್ರು. ಆಗ ದುಡುಕಿ ನಾನು ನಿಮ್ಮ ಹತ್ರ ಬಂದು ನಿಮ್ಮ ಟೈಮ್ನು ವೇಸ್ಟ್ ಮಾಡಿದೆ. ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದಾಗ ನಾನು ಮಾಡಿದ್ದು ಸರಿಯಲ್ಲ ಅಂತ ನನಗೂ ಅನ್ನಿಸ್ತು. ಅನುಮಾನನೇ ಅಪರಾಧನ ಹಿಡಿಯೋಕೆ ದೊಡ್ಡ ಅಸ್ತ್ರ ಮೇಡಮ್, ಅದನ್ನ ಯಾವತ್ತೂ ಬಿಡಬೇಡಿ. ಅವತ್ತು ನಮ್ಗೂ ನಿಮ್ಮ ಆಕ್ಸಿಡೆಂಟು ನಿಮ್ಮ ತಂದೆ ಆಕ್ಸಿಡೆಂಟು ಪ್ರಬಲನೇ ಮಾಡಿಸಿದ್ದು ಅಂತ ಅನ್ಸಿತ್ತು. ಆದ್ರೆ ಯಾವುದೇ ಸಾಕ್ಷಿ ಆಧಾರ ಇಲ್ದೇ ಇರೋ ಕಾರಣ ಏನು ಮಾಡಕ್ಕಾಗ್ಲಿಲ್ಲ. ಈಗ ಒಂದು ಸ್ಟ್ರಾಂಗ್ ಕ್ಲೂ ಸಿಕ್ಕಿದೆ ಮೇಡಮ್. ಅದ್ರ ಮೂಲಕ ನಿಮ್ಮೆಲ್ಲಾ ಕೇಸ್ಗಳಿಗೂ ನ್ಯಾಯ ಸಿಗುತ್ತೆ. ಸ್ಟ್ರಾಂಗ್ ಕ್ಲೂ ಸಿಕ್ಕಿದ್ಯಾ? ಏನದು? ಹೇಳ್ತೀನಿ. ಮೊದಲಿಗೆ ಒಂದು ಕಂಪ್ಲೇಂಟ್ ಬರ್ದ್ಕೊಡಿ. ಅಲ್ಲ, ಏನು ಬರ್ಕೊಡ್ಬೇಕು? ನೀವು ಏನು ಹೇಳ್ತಿದ್ದೀರಾ? ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ. ನಾನು ಹೇಳ್ದಂಗೆ ಬರೀರಿ ಮೇಡಮ್. ನಾನು ವಿಶ್ವಂಬರ ಗ್ರೂಪ್ ಆಫ್ ಇಂಡಸ್ಟ್ರೀಸ್ CEO ನನ್ನ ಗಂಡನ ಮೇಲೆ ಸ್ಲೋ ಪಾಯ್ಸನ್ ಹಾಕಿ ಪ್ರಬಲ ಅವರು ಸಾಯಿಸೋಕೆ ಟ್ರೈ ಮಾಡಿದ್ದಾರೆ.